ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಏನಪ್ಪ ವಿಶೇಷ ಅಂದರೆ, ಇವತ್ತು ಸ್ವಲ್ಪ ನೀರು ಬಿಟ್ಟು ನಮ್ಮದು ಅದೇ ಡೈಲಿ ಕೆಲಸ ಅದೇ ಇರೋದೆ. ನಮ್ಮದು ಇನ್ನು 3 ತಿಂಗಳು ಇನ್ನೂ ಬೇರೆ ಏನು ಕೆಲಸ ಇಲ್ಲ ಇದು ಬಿಟ್ಟರೆ. ಏನಂದರೆ ಇವತ್ತೇನಂದರೆ ಸ್ವಲ್ಪ ಹುಲ್ಲು ಕಿತ್ತು ಮಡಗಿದ್ವಿ, ಅದನ್ನ ಎತ್ಕೊಂಡು ಹೋಗೋಣ ಅಂತ ಮಾಡಿದ್ವಿ. ನೋಡಿ ಇಷ್ಟು ಕಿತ್ತಿದ್ವಿ. ನೋಡಿದ್ರೆ ನಮ್ಮ ಹೊಲದಲ್ಲಿ ಹುಲ್ಲು ಎಷ್ಟು ಬೆಳೀತಾವಂದರೆ ಹೇಳ್ಬಾರ್ದು. ಮಳೆ ಇಲ್ಲ ಆದ್ರೂ ಹುಲ್ಲು ಮಾತ್ರ ಜಾಸ್ತಿ ಬೆಳೆಯುತ್ತೆ, ಮಳೆ ಇಲ್ದಿದ್ರು. ಏನೋ ಸ್ವಲ್ಪ ನೀರು ಕಟ್ಟೋಣ ಅಂತ ಇದ್ರೆ ನೀರು ಕಟ್ಟರೆ ಈ ಕಬ್ಬಿಗಿಂತ ಜಾಸ್ತಿ ಈ ಕಳೆನೇ ಜಾಸ್ತಿ ಬೆಳೆಯುತ್ತೆ. ಈ ಹೊರಗಡೆ ಜಾಸ್ತಿ ಬೆಳೆಯುತ್ತೆ. ಒಳಗಡೆ ಎಲ್ಲ ಒಂದೊಂದು ಕಾಣುತ್ತೆ. ಫುಲ್ ನೆರಳಿರೋ ಜಾಗದಲ್ಲಿ ಅಷ್ಟೊಂದೇನು ಜಾಸ್ತಿ ಕಾಣಲ್ಲ. ಫುಲ್ಲು ಬಯಲಿರೋದಲ್ಲಿ ಫುಲ್ಲು ನೀರು ಹಸಿಯಾಗಿ ಎಲ್ಲಿ ಜಾಸ್ತಿ ಹಸಿ ಆಗುತ್ತಲ್ಲ ಅಲ್ಲಿ ಮಾತ್ರ ಜಾಸ್ತಿ ಹುಲ್ಲಾಗುತ್ತೆ. ಇಲ್ಲಿ ನೋಡಿ ನಮ್ಮ ಹೊಲದಲ್ಲಿ, ಇಲ್ಲಿ ನೋಡಿ ಬರೀ ಔಟ್ಸೈಡೆ, ಹೊರಗಡೆನೇ ಅಷ್ಟೊಂದು ಐತಿ ನೋಡಿ. ಒಳಗಡೆನೂ ಅಂತ ಜಾಸ್ತಿ ಏನು ಕಾಣಲ್ಲ, ಈ ಹೊರಗಡೆನೇ ನೋಡಿ. ಈ ಡೈಲಿ ಒಂದು ಏನಿಲ್ಲ ಅಂದರೂ ಇದರಷ್ಟು ಒಂದು ನಾಲ್ಕು ಗುಪ್ಪಿ ಅಷ್ಟು ಇದೆ ಕಿತ್ಕೊಂಡು ಹೋಗ್ತೀವಿ ಈ ಥರದ್ದು. ಯಾಕಂದರೆ ನಮ್ಮ ಹೊಲದಲ್ಲಿ ಭಾಳ ಇವಾಗ ಕಳೆ ಕೀಳ್ಸೋಣ ಅಂದರೆ ಮಳೆ ಇದ್ದರೆ ಮಾತ್ರ ಇದು ಕಳೆ ತೆಗ್ಸೋಕ್ಕಾಗೋದು, ಇಲ್ಲಾಂದರೆ ಆಗೋಲ್ಲ. ಯಾಕಂದರೆ ನಾವು ಡ್ರಿಪ್ ಮಾಡಿದ್ದೀವಲ್ಲ, ಒಂದು ಸೈಡು ಹಸಿ ಆಗುತ್ತೆ, ಇನ್ನೊಂದು ಸೈಡ್ ಹಸಿ ಆಗೋಲ್ಲ. ಕಳೆ ತೆಗ್ಸಿದ್ರೆ ಒಂದೇ ಸೈಡ್ ಜಾಸ್ತಿ ಕಳೆ ತೆಗಿಯೋದು ಅವ್ರು ಅಷ್ಟೇ, ಇನ್ನು ಜಾಸ್ತಿ ಕಳೆ ತೆಗಿಯೋಲ್ಲ ಅವರು. ಯಾಕಂದರೆ ಗಟ್ಟಿ ಆದರೆ ಕಳೆ ಒಂದಿನಕ್ಕೆ ಅರ್ಧ ಹೋಗ್ಬೋದು. ಗಟ್ಟಿ ಆಯ್ತಂದರೆ ಅರ್ಧ ಹೋಗೋ ಹೊಲನ ಒಂದು 5 ಸಾಲು ಅಷ್ಟೇ ಒಂದು 10 ಸಾಲು ತೆಗಿಬೋದು ನೋಡಿ ಒಂದು ದಿವಸಕ್ಕೆ. ಅದಷ್ಟು ಒಂದು ವೇಸ್ಟ್ ಆಗಿಬಿಡುತ್ತೆ. ಯಾಕಂದರೆ ದೊಡ್ಡ ಮಳೆ ಬರಬೇಕು, ಮಳೆ ಬಂದರೆ ತೆಗ್ಸ್ಬೋದು. ನಮಗೆ ಭಾಳ ಹಿಂಸೆ ಆಗ್ಬಿಟ್ಟೈತಿ. ಇದೊಂದು ಸ್ವಲ್ಪ ಎತ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಭಾಳ ಅಲ್ಲಿಂದ ಇಲ್ಲಿ ಈ ತುದಿಯಲ್ಲಿ ಬಂದು ತೆಗ್ದಿದ್ದೀವಿ. ಇದನ್ನ ಎತ್ಕೊಂಡೋಗಿ ಅಲ್ಲಿ ಒಂದು ಸ್ವಲ್ಪ ತೆಗ್ದಿದ್ದೀವಿ. ಅದನ್ನ ಅಲ್ಲಿ ಮಾಡಿ ಗುಪ್ಪಿ ಮಾಡಿ ಕಟ್ಟಿ ಇನ್ನೇನು ತಗೊಂಡು ಹೋಗ್ಬಿಡೋದು. ಇನ್ನೊಂದು ಸ್ವಲ್ಪ ಹೊತ್ತು ಕರೆಂಟ್ ಇರುತ್ತೆ. ಕರೆಂಟ್ ಇದ್ದರೆ ಇವಾಗ ಕರೆಂಟ್ ಇರೋ ಗಂಟೆ ಇರ್ತೀವಿ, ಆದಮೇಲೆ ಅದು ಹೋಗ್ತೀವಿ. ಡೈಲಿ ವೀಡಿಯೋ ಹಾಕ್ತಾನೆ ಇರಬೇಕು. ಯಾಕೆ ಇವಾಗ ಎಲ್ಲರೂ ಬೇರೆಯವ್ರಿಗೋಸ್ಕರ ಮಾಡಿದೆ, ಬೇರೆಯವ್ರು ನೋಡಿ ನಾವು ಯಾಕೆ ಮಾಡಬಾರ್ದು ಅಂತೇಳಿ ಮಾಡ್ತಾಯಿದ್ದೀವಿ. ನೀವು ನೋಡ್ತೀರಾ ವೀಡಿಯೋ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಫಾಲೋವರ್ಸ್ ಆದರೆ ಏನಾದರೂ ಒಂದು ಮಾಡ್ಕೋಬೋದು. ಸ್ವಲ್ಪ ಫಾಲೋವರ್ಸು ಮಾಡ್ಕೊಳ್ಳಿ, ನಮಗೂ ಸ್ವಲ್ಪ ಸಂತೋಷ ಆಗುತ್ತೆ. ಇನ್ನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಫಾಲೋವರ್ಸ್ ಆದರೆ, ವ್ಯೂಸ್ ಬಂದರೆ ನೋಡಿ ಬೇರೆಯವ್ರಂಗೆ ನಮಗೂ ಬೆಳೆಸಿ. ನಾವು ಕಷ್ಟಪಡ್ತಾಯಿದ್ದೀವಿ, ನಮ್ಮದೇನು ಜಾಸ್ತಿ ಏನಿಲ್ಲ. ಎಲ್ಲ ಇವು ಹೊಲಗಳು ಬಿಟ್ಟರೆ, ಈ ಕೆಲಸವನ್ನು ಬಿಟ್ಟರೆ ನಮಗೇನಿಲ್ಲ. ನಮ್ಮದೆಲ್ಲ ಒಂದೊಂದು ಸೀಸನ್. ಈ ಬಿಸಿಲಲ್ಲಿ ನಾವು ಏನು ಮಾಡಿದ್ರು ನಮಗೇನು ಅಂತ ಮನೇಲಿ ಕುಂತು ಏನು ಮಾಡೋ ಅಂತೇಳಿ ಈ ವಿಡಿಯೋ ಮಾಡೋಗೋಸ್ಕರ ನಾನು ಹೊರಗಡೆ ಇಲ್ಲ ಅಂದರೆ ಹೊರಗಡೆ ಬರ್ತಾ ಇರಲಿಲ್ಲ. ಎಲ್ಲ ಅಲ್ಲೇ ಮನೆ ಹತ್ರನೇ ಕುಂತ್ಕೊತಿದ್ದೆ. ವಿಡಿಯೋಗೋಸ್ಕರ ಅಷ್ಟೊಂದು ಈ ಬಿಸಿಲಲ್ಲಿ ಇಲ್ಲಾಂದರೆ ಬೆಳಿಗ್ಗೆ 10 ಗಂಟೆ ಲಾಸ್ಟು, ಇಲ್ಲ ಸಾಯಂಕಾಲ 4 ಗಂಟೆ ಅಷ್ಟೇ ಬರ್ತಿದ್ದು 2 ಟೈಮು. ಇವಾಗ ಬಿಸಿಲಲ್ಲಿ ಇವಾಗ ಗಂಟೆ ಮಾಡ್ತಾಯಿದ್ವಿ ಅದಕ್ಕೆ. ಯಾಕಂದರೆ ಇವಾಗ ಕರೆಂಟ್ ಬಂದರೂ ನಾವು ಡ್ರಿಪ್ ಮಾಡಿದ್ದೀವಿ, ಅದಕ್ಕೆ ನಾವು ಜಾಸ್ತಿ ಬರ್ತಾಯಿಲ್ಲ. ಡ್ರಿಪ್ ಇಲ್ಲ ಇರಲಿಂದ್ರೆ ಡೈಲಿ ನಾವು 12 ಗಂಟೆ ಪಕ್ಕ ನೀರು ಕಟ್ಟಕ್ಕಂತೂ ಇದ್ದೇ ಇರ್ತೀವಿ.